ಗುಂಡಿ ಕದರ ಭಾಳ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳು ಮತ್ತು ಉದ್ಯಮಿಗಳು ಇದರ ಬಗ್ಗೆ ವ್ಯಕ್ತಪಡಿಸಿರುವಂಥ ಆಕ್ಷೇಪ ಹೊಸದೇನಲ್ಲ. ಆದರೆ ಕಿರಣ್ ಮಜುಮ್ದಾರ್ ಶಾ ಅವರು ಹಿಂದೆಯೂ ಕೂಡ ರಸ್ತೆ ಗುಂಡಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಆದರೆ ನಿನ್ನೆ ಮತ್ತು ಇವತ್ತು ಅವರು 2 ಪೋಸ್ಟ್ಗಳನ್ನು ಮಾಡಿದ್ದಾರೆ. 2 ಪೋಸ್ಟ್ಗಳು 2 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿರುವಂಥದ್ದು ವಿಶೇಷವಾಗಿ ಗೋಚರಿಸ್ತಾ ಇರುತ್ತದೆ. ರಸ್ತೆ ಗುಂಡಿಗಳ ವಿಚಾರದಲ್ಲಿ 2 ಪೋಸ್ಟ್ಗಳನ್ನು ಬಯೋಕಾನ್ ಮುಖ್ಯಸ್ಥೆ ಹಾಕಿದ್ದಾರೆ. ಇದು ಯೂಟರ್ನ್ಗಿಂತ ಎಕ್ಸ್ಟರ್ನ್ ಅಂತ ಹೇಳ್ತಿರೋದು ಇದನ್ನೇ ನಾನು. ಯಾಕಂದರೆ ನಿನ್ನೆ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದ್ದಂಥ ಕಿರಣ್ ಮಜುಮ್ದಾರ್ ಶಾ ಆ ಮೂಲಕವಾಗಿ ನಮ್ಮ ಚೀನಾದಿಂದ ಬಂದಿರುವಂತಹ ಓರ್ವ ಉದ್ಯಮಿ ಮಿತ್ರ ಹೇಳಿರ್ತಕ್ಕಂತಹ ಮಾತುಗಳನ್ನು ಪೋಸ್ಟ್ ಮಾಡಿ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಪ್ರಿಯಾಂಕ್ ಖರ್ಗೆ ಅವರನ್ನು ಪ್ರಶ್ನಿಸಿದರು. ಬೆಂಗಳೂರಿನಲ್ಲಿ ಈ ರಸ್ತೆ ಗುಂಡಿಗಳನ್ನು ಯಾವಾಗ ಫಿಕ್ಸ್ ಮಾಡಿಸ್ತೀರಿ ಅಂತೇಳಿ. ಆದರೆ ಬೆಂಗಳೂರಿನ ರಸ್ತೆಗಳು ಏಕೆ ಇಷ್ಟೊಂದು ಕೆಟ್ಟದಾಗಿವೆ ಅನ್ನುವಂಥದ್ದು ಅವರ ಪೋಸ್ಟ್ನ ಭಾಳ ಮುಖ್ಯವಾದಂಥ ವಿಚಾರ ಆಗಿತ್ತು. ಇಲ್ಲಿನ ಸರ್ಕಾರ ಹೂಡಿಕೆಯನ್ನು ಬೆಂಬಲಿಸೋದಕ್ಕೆ ಬಯಸೋದಿಲ್ವೇ ಅಂಥೇಳಿ ಚೀನಾದ ಉದ್ಯಮಿಯೊಬ್ಬರು ಕೇಳಿರೋದನ್ನು ಇವರು ಪ್ರಶ್ನೆ ಮಾಡಿ ಪೋಸ್ಟ್ ಮಾಡಿದರು. ಆದರೆ ಇವತ್ತು ಮಾಡಿರುವಂತಹ ಪೋಸ್ಟ್ನಲ್ಲಿ ಅವರು ಹಿಂದಿನ ಸರ್ಕಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಖ್ಯಾತ ಉದ್ಯಮಿ ಹಿಂದಿನ ಸರ್ಕಾರಗಳು ಏನು ಮಾಡಿದ್ದಾವೆ ಅಂಥೇಳಿ. ಕಳೆದ ಸರ್ಕಾರಗಳಿಂದಾಗಿ ಬೆಂಗಳೂರಿಗೆ ಇಂಥ ಸ್ಥಿತಿ ಬಂದಿದೆ. ಹಿಂದಿನ ಸರ್ಕಾರಗಳಿಂದಾಗಿ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿಗೆ ಹಿಂದಿನ ಸರ್ಕಾರಗಳು ಕಾರಣ. ಇಂದಿನ ಸರ್ಕಾರ ಭಾಳ ವೇಗವಾಗಿ ಸ್ಪಂದಿಸ್ತಾ ಇದೆ, ಯೋಜನೆಗಳನ್ನು ರೂಪಿಸ್ತಾ ಇದೆ ಅಂತ ಹೇಳಿ ಎಲ್ಲವನ್ನ ಸರಿಪಡಿಸುವ ಅವಕಾಶ ಇಂದಿನ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಅವರು ಪೋಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ 2 ದಿವಸದಲ್ಲಿ 2 ರೀತಿಯ ಪೋಸ್ಟ್ ಬರುತ್ತೆ ಗೊತ್ತಿಲ್ಲ. ದಶಕಗಳ ಸಮಸ್ಯೆಗೆ ಸರ್ಕಾರ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲಿ ಎಂದು ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಪೋಸ್ಟ್ ಮೂಲಕವಾಗಿ. ಆದರೆ ನಿನ್ನೆಷ್ಟೇ ಶಿವಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ಸಚಿವರುಗಳು ಕಿರಣ್ ಮಜುಮ್ದಾರ್ ಶಾ ಅವರ ಹೇಳಿಕೆಗೆ ಭಾಳ ವ್ಯಾಪಕವಾದಂತಹ ತಿರುಗೇಟನ್ನು ಕೊಟ್ಟಿದ್ದರು. ಇನ್ನು ಟ್ಯಾಕ್ಸ್ ಕಟ್ಟೋದಿಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ಇನ್ನೊಂದು ಕಡೆಯಿಂದ ವ್ಯಕ್ತವಾಗಿದೆ. ಕಿರಣ್ ಮಜುಮ್ದಾರ್ ಶಾ ಅವರ ಪೋಸ್ಟ್ನ ನಂತರ ಬಂದಿರುವಂಥದ್ದು. ಬೆಂಗಳೂರಲ್ಲಿ ಹದಗೆಟ್ಟ ರಸ್ತೆಗಳು, ಟ್ರಾಫಿಕ್ ಕಿರಿಕಿರಿ ಈ ಎಲ್ಲ ಕಾರಣಕ್ಕಾಗಿ ಕಿರಣ್ ಮಜುಮ್ದಾರ್ ಶಾ ಪೋಸ್ಟ್ ಬೆನ್ನಲ್ಲೇ ಉದ್ಯಮಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ವಿಶೇಷವಾಗಿ ಟ್ಯಾಕ್ಸ್ ಕಟ್ಟುವುದಿಲ್ಲ ಅಂತೇಳಿ CM DCMಗೆ ಈ ಪತ್ರವನ್ನು ಬರೆಯಲಾಗಿದೆ. ಹೀಗೆ ಬರೆದಿರುವಂಥವರು, ನಾವು ಆಸ್ತಿ ತೆರಿಗೆ ಕಟ್ಟುವುದಿಲ್ಲ, ನಮ್ಮಿಂದ ತೆರಿಗೆಯನ್ನು ನೀವು ಕೇಳಬೇಡಿ, ಯಾಕಂದರೆ ನಮಗೆ ನೀವು ರಸ್ತೆ ಕೊಡ್ತಾ ಇದ್ದಿಲ್ಲ ಅಂತ ಹೇಳ್ತಿದ್ದಾರೆ. CMಗೆ ವರ್ತೂರು ಮತ್ತು ಪಣತೂರು ಭಾಗದ ನಿವಾಸಿಗಳು ಈ ಪತ್ರವನ್ನು ಬರೆದಿದ್ದಾರೆ. ಅತಿ ಹೆಚ್ಚು IT BT ಉದ್ಯೋಗಿಗಳು ವಾಸವಿರುವಂತಹ ಪ್ರದೇಶ ಇದು ಪಣತೂರು ಮತ್ತು ವರ್ತೂರು. ವಾರ್ಷಿಕ ಅಂದಾಜು 800 ಕೋಟಿ ರೂಪಾಯಿಯಷ್ಟು ತೆರಿಗೆ ಪಾವತಿಯನ್ನು ನಾವು ಸರ್ಕಾರಗಳಿಗೆ ಮಾಡ್ತಾ ಇದ್ವಿ. ಆದರೆ ವರ್ತೂರು ಪಣತೂರು ಭಾಗದಲ್ಲಿ ಹದಗೆಟ್ಟ ರಸ್ತೆಗಳಿದ್ದಾವೆ. ಈ ರಸ್ತೆಗಳು ತೀರ ಕೆಟ್ಟ ಸ್ಥಿತಿಯಲ್ಲಿದ್ದಾವೆ. ರಸ್ತೆ ಗುಂಡಿಯನ್ನು ಮುಚ್ಚಿ ಮೂಲಸೌಕರ್ಯವನ್ನು ಕಲ್ಪಿಸಿ ಅಂಥೇಳಿ ಆಗ್ರಹಿಸಿದ್ದಾರೆ ಈ ಪತ್ರದ ಮೂಲಕವಾಗಿ. ಹಲವು ಬಾರಿ ಪ್ರತಿಭಟನೆಯನ್ನು ಕೂಡ ಇಲ್ಲಿ ಸ್ಥಳೀಯರು ಮಾಡಿದರು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆಗಳಾಗಿಲ್ಲ. ಈ ಕಾರಣಕ್ಕಾಗಿಯೇ ಅವರು ಈಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಗುಂಡಿಗಳ ಗಲಾಟೆ ಹೇಗೆ ನಡೀತಿದ್ದಲ್ಲಿ BJPಯವರು ಪ್ರಶ್ನಿಸ್ತಾ ಇದ್ದಾರೆ ಸರ್ಕಾರವನ್ನು. ಸರ್ಕಾರದ ವಿರುದ್ಧ BJP ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ ಪ್ರತಿಪಕ್ಷಗಳ ಟೀಕೆಗಳಿಗೆ ಸರ್ಕಾರವು ಕೂಡ ಅಷ್ಟೇ ತೀವ್ರವಾಗಿ ಟಕ್ಕರ್ ಕೊಡ್ತಾ ಇದೆ. ರಸ್ತೆ ಗುಂಡಿ, ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅಂತ ಹೇಳಿ BJPಯವರು ಪ್ರಶ್ನಿಸಿದರೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಆಗ್ತಿದೆ ಅಂತೇಳಿ ಸರ್ಕಾರದಿಂದ ಉತ್ತರ ಸಿಗ್ತಾ ಇದೆ. ಗೂಗಲ್ನ AI ಹಬ್ ಆಂಧ್ರದ ಪಾಲಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು BJP ಕೇಳಿದರೆ ರಸ್ತೆ ವಿಚಾರಕ್ಕೆ ಹೋಗಿದ್ದಲ್ಲ, ಬೇರೆ ವಿಚಾರಗಳಿಗಾಗಿ ಅದು ಆಂಧ್ರಕ್ಕೆ ಹೋಗಿದೆ, ವಿಶಾಖಪಟ್ಟಣಂಗೆ ಹೋಗಿದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಬಂಡವಾಳ ಹೂಡಿಕೆ ಹೆಚ್ಚಲು ಸಾಧ್ಯವೇ ಇಂತಹ ಪರಿಸ್ಥಿತಿ ಇದ್ದರೆ ಅಂತ ಹೇಳುವಂಥದ್ದನ್ನು ಹೇಳಿದರೆ ಅದಕ್ಕೆ ಬಂಡವಾಳ ಹೂಡೋದಕ್ಕೆ ಉದ್ಯಮಿಗಳು ಸಹಿ ಹಾಕ್ತಾ ಇದ್ದಾರೆ ಅಂತ ಹೇಳುವಂಥ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ಹೀಗೆ ಆದರೆ ಅಭಿವೃದ್ಧಿ ಆಗುತ್ತಾ? ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನಾ? ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಮೂಲಸೌಕರ್ಯಗಳನ್ನು ನಾವು ಕೊಡ್ತೇವೆ ಅನ್ನುವಂತಹ ಉತ್ತರ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ. ಹೀಗೆ ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆಯೂ ಕೂಡ ವಾಗ್ಯುದ್ಧ ಈ ರಸ್ತೆ ಗುಂಡಿಗಳ ನಡುವೆ ನಡೀತಾ ಇದೆ. BJP ಮತ್ತು ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ರಾಜ್ಯದ ಕೈ ತಪ್ಪಿದ 10,000 ಕೋಟಿ ಆದಾಯ. ವಿಶಾಖಪಟ್ಟಣಂ ಭಾರತದಲ್ಲಿ ಮೊದಲ AI ಹಬ್ಗಾಗಿ ಗೂಗಲ್ ಬರೋಬ್ಬರಿ $15 ಶತಕೋಟಿ ಹೂಡಿಕೆ ಮಾಡಲಿದ್ದು, ಈ ಬೃಹತ್ ಯೋಜನೆ ಆಂಧ್ರ ಪ್ರದೇಶದ ಪಾಲಾಗಿದೆ. ಈಗ ಒಂದೊಂದೇ ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವರು ರಿಯಾಕ್ಷನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ರಾಜಕೀಯ ಕಾರಣ ಅಂತೇಳಿ ಅವರಿಗೆ ಅರಿವಿರಬೇಕು. ಯಾರು ರಿಯಾಕ್ಷನ್ ಮಾಡ್ತಾರೆ ಅವರಿಗೆ ಅರಿವಿರಬೇಕು. ಕರ್ನಾಟಕ ರಾಜಕೀಯ ಮಾಡೋದಲ್ಲ, ಕರ್ನಾಟಕದಿಂದ ಬಂಡವಾಳ ಆಚೆ ಹೋಗಬಾರ್ದು ಅನ್ನೋ ಅರಿವಿದ್ರೆ ಅವ್ರು ಆ ರೀತಿ ಮಾಡೋದಿಲ್ಲ. ಅಲ್ಲಲ್ಲ, IT ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ನಾವು ಅವರಿಗೆ ಮಾತಾಡಿ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡ್ತೇವೆ.
ಈಗ ಮುಖ್ಯಮಂತ್ರಿಗಳು ಅದರ ಪರವಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವರು ಅವ್ರ ಪರವಾಗಿದ್ದಾರೆ. ಇವೆಲ್ಲ ನೋಡಿ ಮಾಡ್ತೇವೆ.